ಆತ್ಮೀಯ ಭಗವದ್ಭಕ್ತರೇ, 5 ಶತಮಾನಗಳ ಪೂರ್ವದಲ್ಲಿ ಅವತರಿಸಿದ ಶ್ರೀ ವ್ಯಾಸರಾಯ ತೀರ್ಥರು ಸಂತ ಶ್ರೇಷ್ಠ ಹಾಗೂ ಅಪರೋಕ್ಷ ಜ್ಞಾನಿ ಎಂದೇ ಪ್ರಸಿದ್ಧರು. ಮಹಾನ್ ಸಿದ್ಧಿ ಸಾಧಕರಾಗಿದ್ದ ಶ್ರೀ ವ್ಯಾಸರಾಯರು ಆಂಜನೇಯನ ಅನನ್ಯ ಉಪಾಸಕರು. ಎಣಿಕೆಗೂ ನಿಲುಕದಷ್ಟು ಆಂಜನೇಯ ದೇವರ ಪ್ರತಿಮೆಯನ್ನು ದೇಶದ ಉದ್ದಗಲಕ್ಕೂ ಪ್ರತಿಷ್ಠಾಪಿಸಿದವರು. ಒಮ್ಮೆ ತೀರ್ಥಕ್ಷೇತ್ರ ಸಂಚಾರ ಮಾಡುತ್ತಾ ಆಂಧ್ರ ಪ್ರದೇಶದ ಅನಂತಪುರ ಸಮೀಪದ ಚಿಪ್ಪಗಿರಿ ಕ್ಷೇತ್ರದಲ್ಲಿ ತಂಗಿದ್ದರು. ಅಂದು ರಾತ್ರಿ ಶ್ರೀ ವ್ಯಾಸತೀರ್ಥರಿಗೆ ಸ್ವಪ್ನದಲ್ಲಿ ಆಂಜನೇಯನು ಕಾಣಿಸಿಕೊಂಡು, ಮುನಿಗಳೇ, ಇಲ್ಲಿಂದ ದಕ್ಷಿಣಕ್ಕೆ 10 ಮೈಲು ದೂರದ ನೆಟ್ಟಿಕಲ್ಲು ಪ್ರದೇಶದಲ್ಲಿ ನನ್ನ ಪ್ರತಿಮೆಯೊಂದು ಭೂಮಿಯೊಳಗೆ ಹುದುಗಿದೆ, ಅದನ್ನು ಹೊರತೆಗೆದು ಪುನರ್ ಪ್ರತಿಷ್ಠಾಪಿಸಿ ಎಂಬ ಆಜ್ಞೆಯಾಯಿತು. ಅದಕ್ಕೆ ವ್ಯಾಸರು ಕನಸಲ್ಲೇ ಆಂಜನೇಯನನ್ನು ಪ್ರಶ್ನಿಸಿದರು. ಭೂಮಿಯೊಳಗೆ ಇದ್ದಲ್ಲಿ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಎನ್ನಲು ಉತ್ತರಿಸಿದ ಆಂಜನೇಯನು, ನನ್ನ ಪ್ರತಿಮೆ ಹುದುಗಿರುವ ಸ್ಥಳದಲ್ಲಿ ಒಣಗಿದ ಬೇವಿನ ಮರವಿದೆ. ನೀವು ಅಲ್ಲಿಗೆ ಬರುತ್ತಿದ್ದಂತೆ ಮರದ ಎಲೆಗಳು ಮತ್ತೆ ಚಿಗುರಿಕೊಳ್ಳುವವು ಎನ್ನುತ್ತಿದ್ದಂತೆ ವ್ಯಾಸರಾಯರು ನಿದ್ದೆಯಿಂದ ಎಚ್ಚೆತ್ತರು. ಮುಂಜಾನೆಯ ಆಹ್ನಿಕಗಳನ್ನೆಲ್ಲ ಪೂರೈಸಿ 10 ಮೈಲು ಕ್ರಮಿಸಿ ನೆಟ್ಟಿಕಲ್ಲು ಪ್ರದೇಶದ ಬೇವಿನ ಮರದ ಬಳಿ ತಲುಪಿದರು. ಶ್ರೀ ವ್ಯಾಸರು ಆಗಮಿಸುತ್ತಿದ್ದಂತೆ ಒಣಗಿದ ಮರವು ಚಿಗುರಿತು. ತಕ್ಷಣ ವ್ಯಾಸರು ಮರದ ಬುಡವನ್ನು ಪರಿಶೀಲಿಸಲು ಆಂಜನೇಯನ ಮೂರ್ತಿಯ ಕುರುಹು ಗೋಚರವಾಯಿತು. ಆ ಕೂಡಲೇ ಅಲ್ಲಿನ ಗ್ರಾಮಸ್ಥರಿಗೆ ವಿಷಯ ತಿಳಿಸಿ ಪ್ರತಿಮೆಯನ್ನು ಭೂಮಿಯ ಅಡಿಯಿಂದ ಮೇಲೆತ್ತಲಾಯಿತು. 10 ಅಡಿ ಎತ್ತರ, 4.5 ಅಡಿ ಅಗಲದಲ್ಲಿ ಭೀಮಾಕಾರದಲ್ಲಿ ಶೋಭಿಸುತ್ತಿರುವ ಆಂಜನೇಯನ ಬೃಹತ್ ಪ್ರತಿಮೆ ಕಂಡು ವ್ಯಾಸರಾಯರು ಮೂಕ ವಿಸ್ಮಿತರಾದರು. ಅಭಯ ಮುದ್ರೆಯಲ್ಲಿ ಭಕ್ತರನ್ನು ಹರಸುತ್ತಾ ಯಜ್ಞೋಪವೀತ, ಶಿಕೆ, ಹಾರ, ಕೇಯೂರ, ಕೌಪಿನ ಧರಿಸಿ ಬಾಲದಲ್ಲಿ ಗಂಟೆ ಸಹಿತನಾಗಿ ವೀರಭಂಗಿಯಲ್ಲಿರುವ ಆಂಜನೇಯನ ಅಭೂತಪೂರ್ವ ಪ್ರತಿಮೆಯ ದರ್ಶನವಾಗುತ್ತಿದ್ದಂತೆ ವ್ಯಾಸರಾಯರು ಸಂತಸ ಸಂಭ್ರಮದಿಂದ ಆನಂದ ಬಾಷ್ಪ ಹರಿಸಿದರು. ನೆಟ್ಟಿಕಲ್ಲು ಗ್ರಾಮ ಸಮೀಪದ ಕಸಾಪುರದ ಊರ ಮಂದಿ ಹಾಗೂ ಸಮಸ್ತರ ಸಮ್ಮುಖದಲ್ಲಿ ಗುಡಿ ಗೋಪುರ ನಿರ್ಮಿಸಿ ಅರ್ಚಕರನ್ನು ಆಯೋಜಿಸಿ ಶುಭ ಮುಹೂರ್ತದಲ್ಲಿ ವಿಧಿವತ್ತಾಗಿ ಆಂಜನೇಯನನ್ನು ಪ್ರತಿಷ್ಠಾಪಿಸಿದರು. ಪ್ರೀತೋಸ್ತು ಕೃಷ್ಣ ಪ್ರಭು.